ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಲಾಗಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿರೋ ಕಂಪ್ಲೀಟ್ ವಿಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿದೆ ನೋಡಿ. ಮಂತ್ರಾಲಯಕ್ಕೆ ನಾವು ಟ್ರೈನ್, ಕಾರ್, ಬಸ್ ಯಾವುದ್ರ ಮೂಲಕನಾದರೂ ಹೋಗ್ಬೋದು. ಬಟ್ ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ದು ಟ್ರೈನ್ ಮೂಲಕ ಹೋಗೋದು ಅಂತ ಅಂದ್ಬಿಟ್ಟು. ಹಾಸನಿಂದ ಆಲ್ಮೋಸ್ಟ್ 415 ಕಿಲೋಮೀಟರ್ಸ್ ಆಗುತ್ತೆ. ಹಾಸನಿಂದ ಡೈರೆಕ್ಟ್ ಒಂದೇ ಟ್ರೈನ್ ಇದೆ, ಸೋಲಾಪುರ ಎಕ್ಸ್ಪ್ರೆಸ್ ಅಂತ. ನಾವು ಅದರಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಹಾಸನಿಂದನೇ ಡೈರೆಕ್ಟ್ ಟ್ರೈನ್ ಇತ್ತು 4 o'clock ಎಕ್ಸಾಕ್ಟಾಗಿ. ನಾವು ಒಂದು 10 minutes ರೈಲ್ವೆ ಸ್ಟೇಷನಿಗೆ ಬಂದಾಯಿತು. ನಾವೇ ಬೇಗ ಬಂದಿರೋದ್ರಿಂದ ಮತ್ತು ಟ್ರೈನ್ ಕೂಡ ಹಾಸನಿಂದನೇ ಹೊರಡೋದ್ರಿಂದ ಫುಲ್ ಟ್ರೈನ್ ಖಾಲಿ ಇದೆ. ನೀವೇ ನೋಡ್ತಾ ಇದ್ದೀರಾ, ಯಾವ ಸೀಟಲ್ಲಿ ಯಾರೂ ಇಲ್ಲ. ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಫಿಲಪ್ ಆಗುತ್ತೆ. ಇವಾಗ ಪ್ಯಾಸೆಂಜರ್ಸ್ ಬರ್ತಾ ಇದ್ದಾರೆ. ಗೈಸ್, ನಾನು ಆವಾಗಲೇ ಹೇಳ್ದಂಗೆ ನಾವು ಬಿಫೋರ್ 10 minutes 15 minutes ಅರ್ಲಿಯಾಗಿ ಬಂದಿದ್ವಿ. ಮತ್ತು ನಮ್ಮ ಹಾಸನ್ ಜಂಕ್ಷನಿಂದ ಅಷ್ಟು ಕ್ರೌಡ್ ಆಗಲ್ಲ, ಎಲ್ಲ ಬ್ಯಾಂಗ್ಳೂರಿಂದ ಹತ್ಕೊತಾರೆ. ನನಗೆ ಇವಾಗ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಅದೇನಂತ ಅಂದರೆ, ರೈಲ್ವೆ ಪೊಲೀಸು ಅವರು ವರ್ಕ್ನ ಮಾಡಿದೆ. ಅಂದರೆ ಅವ್ರು ಏನು ಮಾಡಿದ್ರು ಅನ್ನೋದನ್ನು ಫಸ್ಟ್ ಹೇಳ್ತೀನಿ. ನಾವು ಇಲ್ಲಿ ಲೇಡೀಸ್ ಕೂತ್ಕೊಂಡಿದ್ವಿ. ಅವರು ಸಡನ್ನಾಗಿ ನಮ್ಮ ಜೊತೆ ಒಬ್ಬ ನನ್ನ ಫ್ರೆಂಡ್ ಮಗ ಕೂಡ ಇದ್ದ. ಅವರು ಸ್ವಲ್ಪ ಆ ಕಡೆ ಹೋಗಪ್ಪ ನೀನು ಅಂತ ಹೇಳಿಬಿಟ್ಟು ನಮ್ಮದು ಫೋಟೋ ತೊಗೊತಾ ಇದ್ರು. ಜಸ್ಟ್ ಲೇಡೀಸ್ ಕೂತಿದ್ದೀರಲ್ಲ ಅಂದ್ಬಿಟ್ಟು ನಾನು ಸಡನ್ನಾಗಿ ಏನಕ್ಕೆ ಫೋಟೋ ತೊಗೊತಾ ಇದ್ದೀರಾ ಅಂತ ಕೇಳಿದೆ. ಬಟ್ ಅವರು ಹೇಳಿದ್ರು ನನಗೆ, ನೀವು ಜಸ್ಟ್ ಲೇಡೀಸ್ ಕೂತ್ಕೊಂಡಿದ್ರಲ್ಲ ಮ್ಯಾಮ್, ನಾವು ಲೇಡೀಸ್ ಬೊಗ್ಗಿಗೆ ಹೋಗಿ ಚೆಕ್ ಮಾಡಿ ನಾವು ಫೋಟೋ ತೊಗೊಂಡು ಆಫೀಸ್ಗೆ ಕಳಿಸ್ಬೇಕಿತ್ತು. ಸೊ ಅಷ್ಟು ದೂರ ಯಾರು ಹೋಗ್ತಾರೆ ಅಂತ ಅವ್ರು ಹೇಳಿದ್ರು ನಮಗೆ. ಬಟ್ ನನಗದು ಎಲ್ಲೋ ಒಂದು ಕಡೆ ರಾಂಗ್ ಅನ್ನಿಸ್ತು. ಬಿಕಾಸ್ ಏನಂತ ಅಂದರೆ, ಇವಾಗ ಟ್ರೈನಲ್ಲಿ ಎಷ್ಟು ಕ್ರೈಮ್ಸ್ ಎಲ್ಲ ಆಗ್ತಾ ಇರುತ್ತೆ, ರಾಬ್ರಿ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು ಎಲ್ಲ. ಮತ್ತು ಲೇಡೀಸ್ಗೂ ಕೂಡ ಅಷ್ಟು ಸೇಫ್ ಇರಲ್ಲ. ಇವರು ಅವ್ರ ವರ್ಕ್ ಏನು ಕೊಟ್ಟಿದ್ದಾರೆ ಅದನ್ನು ಮಾಡೋದು ಬಿಟ್ಟು ಎಲ್ಲ ಒಂದು ಕಡೆ ಲೇಡೀಸ್ ಕೂತಿದ್ದಾರೆ, ನಾವು ಫೋಟೋ ತೆಗೆದು ಹಾಕಿದರೆ ಸಾಕು, ನಮ್ಮ ವರ್ಕ್ ಮುಗೀತು ಅನ್ನೋ ಥರ ಅವರು ಮಾತಾಡಿದ್ರು. ಬಟ್ ಅದು ನನಗೆ ಸರಿ ಅನ್ನಿಸ್ಲಿಲ್ಲ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಗೌರ್ಮೆಂಟ್ ಸರ್ವೆಂಟಾಗಿ ಪಬ್ಲಿಕ್ ವರ್ಕ್ನ ಮಾಡಬೇಕು. ಅದನ್ನು ಬಿಟ್ಟು ಗೌರ್ಮೆಂಟ್ ಸ್ಯಾಲ್ರಿ ತೊಗೊಳೋದಕ್ಕೆ ಮಾತ್ರ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ಪಬ್ಲಿಕ್ಕಿಗೆ ವರ್ಕ್ ಮಾಡಲಿಲ್ಲ ಅಂದರೆ ಅದು ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ನನಗೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಈ ವಿಷಯದ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಜರ್ನಿ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಷ್ಟಾಗುತ್ತೆ ಅಷ್ಟು ಕೂಡ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನು ನಾನು ಹೇಳೋದಾದರೆ, ಟ್ರೈನ್ ಜರ್ನಿಲಿ ಆದಷ್ಟು ಮನೆಯಿಂದನೇ ಫುಡ್ನ ತೊಗೊಂಡೋಗಿ. ಯಾಕಂದರೆ ಸ್ಟೇಷನಲ್ಲೆಲ್ಲ ಅಷ್ಟು ಚೆನ್ನಾಗಿರೋದು ಸಿಗೋಲ್ಲ. ನಾವು ಆಲ್ಮೋಸ್ಟ್ ಮಂತ್ರಾಲಯ ರೀಚ್ ಆಗೋದು 2:30 ಆಗುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ನಾವು ನಮ್ಮ ಲೊಕೇಶನ್ನ ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿಂದ ಆಟೋ ಹೊತ್ಕೊಂಡು ಹೋಗಬೇಕು. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ರೈಲ್ವೆ ಸ್ಟೇಷನಿಂದ ಟೆಂಪಲ್ ಬಂದು 16 kilometers ಆಗುತ್ತೆ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಜರ್ನಿ. ನಾವು ಹೋಗೋ ಅಷ್ಟರಲ್ಲಿ 3 o'clock, ಅರ್ಲಿ ಮಾರ್ನಿಂಗ್ 3 o'clock ಆಯಿತು. ನಾವು ನಮ್ಮ ಡೆಸ್ಟಿನೇಷನ್ ಏನಿತ್ತು, ನಮ್ಮ ಪ್ಲೇಸ್ನ ನಾವು ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ರೈಲ್ವೆ ಸ್ಟೇಷನಿಂದ ಟೆಂಪಲ್ ಹತ್ರಕ್ಕೆ ಬರೋದಕ್ಕೆ 15 to 60 kilometers ಆಯಿತು. ಬಟ್ ನಮಗೆ ಕನ್ವಿನಿಯೆಂಟ್ ಇರುತ್ತೆ. ಹಿಂಗೆ ಅಂದರೆ ಆಟೋಸ್ ಎಲ್ಲ ಇರುತ್ತೆ. ಪರ್ ಪರ್ಸನ್ 50 rupees ಆಗಿ ಚಾರ್ಜ್ ಮಾಡ್ತಾರೆ. ನಾವು ಆಲ್ರೆಡಿ ರೂಮ್ಸ್ ಬುಕ್ ಮಾಡ್ಕೊಂಡಿರೋದ್ರಿಂದ ಸೊ ನೋ ಪ್ರಾಬ್ಲಮ್. ಬಟ್ ಇವತ್ತು ತುಂಬ ರಶ್ ಇರೋ ಥರ ಅನ್ನಿಸ್ತಿದೆ. ಇವಾಗ ನಾವು ನಮ್ಮ ರೂಮ್ ಹತ್ರ ಹೋಗ್ತಾಯಿದ್ವಿ. ಟೆಂಪಲಲ್ಲಿದೆ ನಮ್ಮ ರೂಮ್. ಬಂದು ನಾವು ಮಾಡಿರೋದು ಬೃಂದಾವನ್ ಗಾರ್ಡನ್. ನೀವು ಬೇಕಿದ್ರೆ ಇಲ್ಲಿ CRO ಆಫೀಸ್ ಅಂತ ಇರುತ್ತೆ, ಅಲ್ಲಿ ಕೂಡ ಬಂದು ಬುಕ್ಕಿಂಗ್ ಮಾಡ್ಕೋಬಹುದು. ಇಲ್ಲ ಅಂದರೆ ಬಿಫೋರ್ 10 days ಮುಂಚೆ ಕೂಡ ಆನ್ಲೈನಲ್ಲಿ ಬುಕ್ ಮಾಡ್ಕೋಬಹುದು. ಇದು ಬಂದು VM ಅಂತ, ಅಂದರೆ ವ್ಯಾಸ ಮಂದಿರದಲ್ಲಿ. ಇಲ್ಲಿ ರೂಮ್ಸ್ ಸ್ವಲ್ಪ ದೊಡ್ಡದಿದೆ ಅಂತ ಕೊಟ್ಟಿದ್ದಾರೆ. ಬಟ್ ನಮಗೆ ಪ್ಲಸ್ ಪಾಯಿಂಟ್ ಏನಂದರೆ, ಟೆಂಪಲ್ ಪಕ್ಕದಲ್ಲೇ ನಮಗೆ ರೂಮ್ ಸಿಕ್ಕಿರೋದು. ಸೊ ಒಂಥರ ಹೆಲ್ಪ್ಫುಲ್ ಅಂತಲೇ ಅನಿಸುತ್ತೆ. ರೂಮ್ಸ್ ಹೇಗಿದೆ ಅಂತ ಗೊತ್ತಿಲ್ಲ, ಇವಾಗ ಹೋಗಿ ನೋಡಬೇಕು. ಬಂದಿದ್ದೀವಿ ಇಲ್ಲಿಗೆ, ನೋಡೋಣ. ಇಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಸಡನ್ನಾಗಿ ಹಂಗೆ ಮೇಲೆ ಹೋಗ್ತಾ ಇದ್ದೀರಾ, ಇಲ್ಲಿ ಯಾರನ್ನಾರು ಕೇಳಿ. ರೂಮ್ ನಂಬರ್ ಕೊಟ್ಟಿದ್ದಾರಾ? ಹತ್ತಿ ನೋಡಿ. ಕಾಮಿಡಿ ಅಂದರೆ ನಮಗೆ ತೆಗೆದ ತಕ್ಷಣ ಲೈಟ್ಸ್ ಆನ್ ಇರಲಿಲ್ಲ. ಸೊ ನಮಗೆ ಕಾಟ್ ಒಂದೇ ಕಾಣಿಸಿದ್ದು. ನಾವು ಸಡನ್ನಾಗಿ ಏನಪ್ಪ ಇದು ಅಂತ ಅಂದ್ಕೊಂಡ್ವಿ. ಬಟ್ ಈ ಥರ ಇದೆ. ಓಕೆ, ಟೆಂಪಲಿಗೆ ಬಂದಾಗಿದೆಲ್ಲ. ಇವಾಗ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಅಂದರೆ, ನಾವು ರೂಮ್ಸ್ ಮಾಡಿದ್ದು ಬೃಂದಾವನ್ ಗಾರ್ಡನ್ಸ್ ಅಲ್ಲಿ. ಬಟ್ ಓಲ್ಡ್ ರೂಮ್ ಲಾಸ್ಟ್ ಬಂದು ನಾವು ಪ್ರೈವೇಟ್ ರೂಮ್ಸ್ ಮಾಡಿದ್ವಿ. ಇವಾಗ ಟೆಂಪಲ್ ಅವ್ರದನ್ನೇ ನಾವು ದೇವಸ್ಥಾನದ ರೂಮ್ನೇ ಮಾಡಿರೋದು. ನಮಗೆ ತುಂಬ ದೊಡ್ಡದು ಕೊಟ್ಟಿದ್ದಾರೆ. ಇದು ರೂಮ್ ಅನ್ನೋದಕ್ಕಿಂತ ಮನೆ ಥರ ಫೀಲ್ ಆಗ್ತಿದೆ.
ಬಟ್ ಏನು ಮಾಡೋದು. ಮತ್ತೆ ಇನ್ನೊಂದು ಅಂದರೆ ನಮಗೆ ಟೆಂಪಲ್ ಪಕ್ಕದಲ್ಲೇ ರೂಮ್ ಇದೆ, ನಮಗೆ ಹೋಗೋ ಬರೋ ಡಿಸ್ಟೆನ್ಸು ಏನು ತುಂಬ ಇಲ್ಲ, ಆಚೆ ಹೋದ ತಕ್ಷಣ ಟೆಂಪಲ್ ಇದೆ, ಅದು ನಮಗೆ ಪ್ಲಸ್ ಪಾಯಿಂಟ್. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ, ಮಾರ್ನಿಂಗು ಬೇಗ ಎದ್ದು ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ವಿ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಯಾರಿಗೂ ಸರಿ ನಿದ್ದೆ ಆಗಿಲ್ಲ. ಮಕ್ಕಳು ಮಲಗಿದ್ದಾರೆ, ಆಲ್ಮೋಸ್ಟ್ ಎದ್ಬಿಟ್ಟು ಹೋಗ್ಬೇಕು, ಅವ್ರು ಮಾರ್ನಿಂಗ್ ಎದಿರ್ತಾರೆ ಏನೋ ಅದು ಗೊತ್ತಿಲ್ಲ. ಮಾರ್ನಿಂಗ್ ನೋಡೋಣ, ನಾವು ದರ್ಶನಕ್ಕೂ ಬುಕ್ ಮಾಡ್ಕೊಂಡಿದ್ದೀವಿ, ಬೇಗ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸರೌಂಡಿಂಗ್ಸು ಹೋಗೋ ಪ್ಲಾನ್ ಇಲ್ಲ, ನೋಡಬೇಕು ಹೆಂಗಾಗುತ್ತೆ, ದರ್ಶನ ಎಷ್ಟೊತ್ತಿಗೆ ಮುಗಿಯುತ್ತೆ ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋದಲ್ಲಿ ತೋರಿಸ್ತೀವಿ. ನನ್ನ ಫೈನಲ್ ಲುಕ್ ಈ ಥರ ಇದೆ. ಟೆಂಪಲ್ಗೆ ನಾವು 6:30ಗೆ ಎದ್ಬಿಟ್ಟು ರೆಡಿ ಆಗಿದ್ದೀವಿ. ದರ್ಶನ ಸ್ವಲ್ಪ ರಶ್ ಆಗಿದೆ ಆಲ್ಮೋಸ್ಟು, ಯಾಕಂದರೆ ಟೆಂಪಲ್ ಪಕ್ಕದಲ್ಲೇ ರೂಮ್ ಇರೋದ್ರಿಂದ ನಾವು ಇಲ್ಲೇ ನೋಡ್ಕೊತಿದ್ವಿ. ಮತ್ತು ಇವಾಗ ನೋಡಬೇಕು, ಹೋಗ್ಬಿಟ್ಟು ಹಿಂಗೆ ದರ್ಶನ ಆಗುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ದರ್ಶನದಲ್ಲಿ ದೇವಸ್ಥಾನದೊಳಗಡೆ ಕ್ಯಾಮ್ರಾ ಆ್ಯಕ್ಚುಲಿ ಅಲೋ ಇರಲ್ಲ, ಸಾಧ್ಯ ಆದರೆ ನಾನು ಅದರ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಮೈ ಔಟ್ಫಿಟ್ ಟೆಂಪಲ್ ಅಲ್ವಾ, ಹಾಗಾಗಿ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಜಸ್ಟ್ 2 ಮಿನಿಟ್ಸ್, ಆಲ್ಮೋಸ್ಟ್ ಟೆಂಪಲ್ ಪಕ್ಕದಲ್ಲೇ ಇದೆ. ನಮ್ಮ ರೂಮ್ ಬಂದು ಇಲ್ಲೇ ಇತ್ತು, ನಾವು 2 ಮಿನಿಟ್ಸ್ ವಾಕಲ್ಲಿ ಹೋಗ್ತಾ ಇದ್ವಿ. ಆಲ್ಮೋಸ್ಟ್ ಕ್ರೌಡ್ ಆಗಿದೆ, ಮಾರ್ನಿಂಗ್ ಆದ್ರೂ ನಾವಿವತ್ತು ರಶ್ ಇರಲ್ಲ ಅಂತ ಅಂದ್ಕೊಂಡಿದ್ವಿ. ಟೆಂಪಲ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6 to ಆಫ್ಟರ್ನೂನ್ 2 o'clock ಮತ್ತು ಈವ್ನಿಂಗ್ 4 o'clock ನೈಟ್ 9 o'clock ನಾವು ದರ್ಶನ ಮಾಡ್ಬೋದು. ನಾವಿಲ್ಲಿ ಮಾರ್ನಿಂಗ್ 6:30ಗೆ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ 6:30ಗೆ ನೋಡಿ ಆಲ್ಮೋಸ್ಟ್ ಬಿಸಿಲು ಕೂಡ ಬಂದಿದೆ ಮತ್ತು ತುಂಬ ಕ್ರೌಡ್ ಇತ್ತು. ನಾವು ಹಬ್ಬದ ದಿನ ಆ್ಯಕ್ಚುಲಾಗಿ ಹೇಳ್ಬೇಕಂತ ಅಂದರೆ ಫ್ರೀ ಆಗಿರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ತುಂಬ ರಶ್ ಇತ್ತು. ನಾವು ಲಾಸ್ಟ್ ಟೈಮ್ ಹೋಗಿದ್ದಕ್ಕೂ ಇಲ್ಲಿಗೂ ಕಂಪೇರ್ ಮಾಡಿದರೆ ಸಿಕ್ಕಾಬಟ್ಟೆ ರಶ್ ಇತ್ತು ಅಂತ ಹೇಳ್ಬೋದು. ಟೆಂಪಲ್ ಹೊರಗಡೆ ದರ್ಶನಕ್ಕೆ ಹೋಗೋ ಮುಂಚೆನೇ ಅಲ್ಲಿ ಗಂಧ ಎಲ್ಲ ಇಡ್ತಾ ಇದ್ರು, ಸೊ ನಾವು ಕೂಡ ಅದನ್ನೆಲ್ಲ ಹಾಕಿಸ್ಕೊಂಡು ಒಳಗೋದ್ವಿ. ಸರ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಎಲ್ಲಿದೆ? ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ನಾವಿವಾಗ ಅಡ್ಮಿನಿಸ್ಟ್ರೇಟಿವ್ ಆಫೀಸಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ದರ್ಶನಕ್ಕೆ ಅಂತ ಅಂದ್ಬಿಟ್ಟು. ನಮಗೆ ಡೈರೆಕ್ಟ್ ದರ್ಶನ ಮತ್ತು ಅಲ್ಲಿ ಸ್ಪೆಷಲ್ ಎಂಟ್ರಿ ಇತ್ತು. ನಮ್ಮದು 5 ಮಿನಿಟ್ಸ್ ಅಷ್ಟರಲ್ಲೇ ದರ್ಶನ ಆಯಿತು ಮತ್ತು ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಹೊರಗಡೆ ನೋಡಿ ಎಷ್ಟು ಕ್ಯೂ ಇದೆ, ತುಂಬ ಕ್ರೌಡ್ ಇತ್ತು. ನಾನು ಆವಾಗಲೇ ಹೇಳಿದಾಗೆ ಎಷ್ಟು ರಶ್ ಇದೆ ಅಂತ. ಬಟ್ ನಾವು ಇಲ್ಲಿ ಎಕ್ಸಿಟ್ ತಗೊಂಡಿದ್ದು, ಈ ಕಡೆ ಫಸ್ಟ್ ಡೋರ್ ಏನಿದೆ ಅಲ್ಲಿ. ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಸರ್. ಆಯಿತು ದರ್ಶನ, ಥ್ಯಾಂಕ್ ಯು ಸೋ ಮಚ್. ಈ ದರ್ಶನ ಮತ್ತೆ ಬಂದರು ಅವರು. ದರ್ಶನ ತುಂಬ ಚೆನ್ನಾಗಾಯಿತು. ಸ್ಪೆಷಲ್ ಎಂಟ್ರಿಲಿ ಹೋಗಿದ್ವಿ. ಸೊ ಇವತ್ತು ಹಬ್ಬ ಆಗಿದ್ರು ತುಂಬ ರಶ್ ಇತ್ತು. ನಮ್ಮದು ಬೇಗ 5 ಮಿನಿಟ್ಸಲ್ಲಿ ಆಯಿತು. ಮತ್ತು ನಾವು ನಾರ್ಮಲ್ ಧರ್ಮ ದರ್ಶನದಲ್ಲಿ ಬಂದರೆ ಬೇಗನೆ ಮೂವ್ ಮಾಡ್ತಾ ಇರ್ತಾರೆ. ಬಟ್ ಏನಂತ ಅಂದರೆ ನಾವು ಅಲ್ಲಿ ಹೋಗಿದ್ದರಿಂದ ನಾವು ಎಷ್ಟೊತ್ತಾರು ದೇವ್ರನ್ನ ನೋಡ್ಬೋದಾಗಿತ್ತು. ಸೊ ನನಗಂತೂ ತುಂಬ ಖುಷಿ ಆಯಿತು. ಹಬ್ಬ ಆದರೂ ಎಷ್ಟು ರಶ್ ಇದೆ ಅಂತ ನೋಡಿ, ಸಿಕ್ಕಾಬಟ್ಟೆ ರಶ್ ಇದೆ. ಬಟ್ ಇವಾಗ ನಾವು ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ನೋಡ್ತಾ ಇದ್ದೀನಿ. ಕ್ಯೂ ಸಿಸ್ಟಮ್ ಎಲ್ಲಿ ಹೋಗ್ತಾ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ದರ್ಶನಕ್ಕೆ ಎಷ್ಟು ಕ್ಯೂ ಇರಲಿಲ್ಲ, ಬಟ್ ತೀರ್ಥ ತಗೊಳ್ಳೋದಕ್ಕೇ ತುಂಬಾ ಕ್ಯೂ ಇದೆ.
ಏನು ರಶ್ ಇದ್ದಾರೆ ನೋಡಿ, ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ಬಟ್ ನಾವು ಅಂದ್ಕೊಂಡಿದ್ವಿ ಹಬ್ಬದ ದಿನ ಫುಲ್ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು, ಬಟ್ ಭಯಂಕರ ರಶ್ ಇದೆ. ನಾನು ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಈ ಸಲ ತುಂಬಾ ರಶ್ ಇದೆ. ಫೈನಲಿ ನಮ್ಮ ದರ್ಶನ ಕೂಡ ಮುಗೀತು. ಇವಾಗ ನೆಕ್ಸ್ಟ್ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಬೇಕು, ಮತ್ತು ಟೈಮು ನೋಡ್ತೀವಿ, ಟೈಮ್ ಹೆಂಗಾಗುತ್ತೆ ನೋಡಿಕೊಂಡು ಸರೌಂಡಿಂಗ್ಸ್ ನೋಡೋದಾ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ಹಾಗೆ ಪಕ್ಕದಲ್ಲೇ ಮಂಚಾಲಮ್ಮ ದೇವರು ಕೂಡ ಇತ್ತು. ಇದ್ರದ್ದು ಆ್ಯಕ್ಚುಲಿ ಇವತ್ತು ಜಾತ್ರೆ ಇತ್ತಂತೆ, ಅದರದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಕೂಡ ಕೊನೆಯಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಇದನ್ನು ನಿಚ್ಚಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಅವರು ಫೋರ್ಸ್ ಮಾಡಿ ಕೊಟ್ಟರು. ಸೊ ನಾವು ತಗೊಂಡಿದ್ದೀವಿ. ಇವಾಗ ಹಚ್ಚೋಣ ಬನ್ನಿ. ಸ್ವಲ್ಪ ಈ ಕಡೆ ಬಂದರೆ ನಾವು ದೇವ್ರ ಪೂಜೆಗೆ ತೊಗೊಂಡೋಗೋ ಥಿಂಗ್ಸ್ ಎಲ್ಲ ಈ ಕಡೆ ಸೇಲ್ ಮಾಡ್ತಾಯಿದ್ರು. ಜೊತೆಗೆ ಮಕ್ಕಳಿಗೆ ಏನಾದರೂ ಆಟ ಆಡೋದಕ್ಕೆ ಅಥವಾ ನಾವೇನಾದರೂ ಪರ್ಚೇಸ್ ಮಾಡೋದಕ್ಕೆ ಸ್ವಲ್ಪ ಸ್ಟಾಲ್ಸ್ನ ಹಾಕ್ಕೊಂಡಿದ್ರು. ಬೆಳಿಗ್ಗೆ ಇನ್ನು 8 o'clock ಎಷ್ಟು ಒಂಥರ ಬಿಸಿಲು ಇದೆ, ಮತ್ತು ರಶ್ ನೋಡಿ, ಇಲ್ಲಿ ಹಬ್ಬ ಆದರೂ ಎಷ್ಟು ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ. ಯಾಕೆ ಇಲ್ಲ ಅದೆಲ್ಲ ಏನೂ ಕೇಳಲ್ಲ. ಆ ಸೈಡ್ ಪೂಜೆಗೆ ಅಂತ ಹೋದಾಗ ಈ ಥರ ಗಿಣಿಶಾಸ್ತ್ರದವ್ರು ತುಂಬ ಜನ ಇರ್ತಾರೆ. ಸಿಕ್ಕಾಬಟ್ಟೆ ಫೋರ್ಸ್ ಮಾಡಿ ಫಸ್ಟ್ ಏನು ದುಡ್ಡು ಬೇಡ ಅಂತ ಹೇಳಿ ಆಮೇಲೆ ತುಂಬ ಅಮೌಂಟ್ನ ಹೇಳ್ತಾರೆ. ಬಟ್ ಇದು ಯಾವುದನ್ನು ನಂಬೇಡಿ. ಈ ಕಡೆ ಬನ್ನಿ ಭೂಮಿಕಾ. अच्छा अंचो मैं इडकोला मसु बा इडको ಮುಂಚೆ ಲಾಸ್ಟ್ ಬಂದಾಗ ಇಲ್ಲೆಲ್ಲ ನೀರಿತ್ತು, ಬಟ್ ಫುಲ್ ಎಲ್ಲ ನೋಡಿ ಖಾಲಿ ಆಗೋಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಸಿಕ್ಕಾಬಟ್ಟೆ ನೀರಿತ್ತು ಇಲ್ಲಿ, ಬಟ್ ಇವಾಗಂತೂ ಫುಲ್ ಎಲ್ಲ ಖಾಲಿ ಆಗಿದೆ, ಫುಲ್ ಡ್ರೈ ಆಗೋಗಿದೆ. ಮೋಸ್ಟ್ಲಿ ನಾನು ಬಂದಿದ್ದು ಟೈಮ್ ಬಂದು ಲಾಸ್ಟ್ ಸೆಪ್ಟೆಂಬರ್ ಅನಿಸುತ್ತೆ, ಸೆಪ್ಟೆಂಬರ್ ಆ ಡಿಸೆಂಬರಲ್ಲಿ ಬಂದಿದ್ದೆ. ಬಟ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಫುಲ್ ಖಾಲಿ ಆಗೋಗಿದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲೇ ನಿಯರ್ ತುಂಬಾ ಹೋಟೆಲ್ ಥರ ಮಾಡ್ಕೊಂಡಿದ್ದಾರೆ ಚಿಕ್ಕದಾಗಿ, ಅಲ್ಲಿ ನಾವು ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ನೋಡೋಣ ಹೆಂಗಿರುತ್ತೆ ಅಂತ. ಲಾಸ್ಟ್ ಟೈಮ್ ತಿಂದಿದ್ದಾಗ ಚೆನ್ನಾಗಿತ್ತು, ಬಟ್ ಇವಾಗ ನೋಡೋಣ ಹೆಂಗಿರುತ್ತೆ ಅಂತ. ನಾನು ಇಡ್ಲಿ ವಡೆ ತೊಗೊಂಡಿದ್ದೀನಿ, ಅವರು ಒಬ್ಬರು ಪೂರಿ, ಒಬ್ಬರು ಪ್ಲೇನ್ ದೋಸೆ. ಆ್ಯಂಡ್ ನೀವೇನು ಹೇಳಿರೋದು? ನಾನು ಪೂರಿ ಹೇಳಿದ್ದಾರೆ. ನನಗೆ ಔಟ್ಸೈಡ್ ಬಂದರೆ ಸ್ವಲ್ಪ ನಾನು ಪ್ರಿಫರ್ ಮಾಡೋದು ಇಡ್ಲಿಗೇನೆ. ವಡೆ ಯೂಶ್ವಲಿ ತಿನ್ನಲ್ಲ, ಬಟ್ ಅವ್ರು ಹಾಕ್ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಆಯಿಲ್ ಅಂದರೆ ಕಂಟಿನ್ಯೂಸ್ ಅದರಲ್ಲೇ ಫ್ರೈ ಮಾಡಿರ್ತಾರಲ್ವ, ಸೊ ಹೊರಗಡೆ ಎಲ್ಲ ತಿನ್ನೋದಂದರೆ ಸ್ವಲ್ಪ ಭಯ ಆಗುತ್ತೆ. ಪೂರಿ ನೆಕ್ಸ್ಟ್ ನೀನೇನೋ ಹೇಳಿದ್ಯಾ? ಹಾಂ ಓಕೆ, ನೀನು ಹೇಳಿದ್ಯಾ? ಓ, ಇಡ್ಲಿ ಸ್ವಲ್ಪ ಹುಳಿಯಾಗಿದೆ. ಪೂರಿ ಹೇಗಿದೆ? ಚೆನ್ನಾಗಿದೆಯಾ? ತಿಂದೇ ಇಲ್ಲ, ಹೆಂಗೆ ಚೆನ್ನಾಗಿದೆ ನೋಡಿ. ಚೆನ್ನಾಗಿ ಕಾಣಿಸಿದ್ರೆ ಚೆನ್ನಾಗಿದೆ ಅಂತನಾ? ತಿಂದಮೇಲೆ ಹೇಳ್ಬೇಕಲ್ವಾ ಹೆಂಗಿದೆ ಅಂತ. ಹಾಂ, ಇಡ್ಲಿ ಅಂತೂ ಚೆನ್ನಾಗಿಲ್ಲ. ಚೆನ್ನಾಗಿದೆಯಾ ಚಿನ್ನಿ? ಏನು ಮಾಡೋಂಗಿಲ್ಲ, ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ಆಗಲಿಲ್ವೇನೋ ಮುಖೇಶ್? ಹಾಂ ಹಾಂ ಪಾರ್ಥಂಗೆ. ಬಟ್ ಇದು ಅಷ್ಟು ಇದ್ರಷ್ಟು ಕ್ವಾಲಿಟಿ ಚೆನ್ನಾಗಿಲ್ವಲ್ಲ ಇದು. ಇಲ್ಲಿ ನೋಡಿ, ಇದ್ರಷ್ಟು ಕ್ವಾಲಿಟಿ ಇದು ಚೆನ್ನಾಗಿಲ್ಲ. ಪ್ಲಾಸ್ಟಿಕ್ ಥರ ಇದೇನಾ ನೋಡಿ, ಇದು ಹಿಂಗಿದೆ.
ಇನ್ನೊಂದೇನಾದ್ರು ಟೈಟ್ ಮಾಡ್ತೆ ಇದು ಬಡಿಯೋದೇನು ಬರಲ್ವಾ? ಹೌದಾ? ಪಾರ್ಥಂಗೆ ನನ್ನ ತಮ್ಮನ ಪಾಪಗೆ ಅಲ್ಲೇ ಸ್ವಲ್ಪ ಸ್ಟಾಲ್ಸ್ ಕೂಡ ಇತ್ತು. ನಾನು ಕೂಡ ನನ್ನ ತಮ್ಮನ ಪಾಪಗೆ ಸ್ವಲ್ಪ ಆಟ ಆಡೋದಕ್ಕೆ ಅಂತ ಅಂದರೆ ಜಸ್ಟ್ ಮೆಮೊರಿಗೆ ಇವಾಗ ಎಲ್ಲಾದರೂ ಹೋಗಿ ತೊಗೊಬಂದರೆ ಅವ್ನು ತುಂಬ ಖುಷಿ ಆಗ್ತಾನೆ. ಹಾಗಾಗಿ ಸ್ಪೈಡರ್ ಮ್ಯಾನ್ ಕಾರು ಇದೆಲ್ಲ ತೊಗೊಂಡೆ. ಮಕ್ಳಿಗೊಂಥರ ನಾವು ಹೊರಗಡೆಯಿಂದ ಏನಾದರೂ ತಂದುಕೊಟ್ಟೆ ಅವ್ರ ಹತ್ರ ಎಷ್ಟೇ ಏನೇ ಇದ್ರೂ ಒಂಥರ ತುಂಬ ಖುಷಿ ಪಡ್ತಾರಲ್ವ. ಹಾಗಾಗಿ ನಾನು ಕೂಡ ಮೆಮೊರಿಗೆ ಅಂತ ತೊಗೊಂಡೆ. ಅದು ಜಸ್ಟ್ ಎಸೆಯೋದು. ನೋಡಿ ನನ್ನ ತಮ್ಮನ ಪಾಪುಗೆ ಏನೇನು ತಗೊಂಡಿದ್ದೀನಿ ಅಂದರೆ ನನ್ನ ಮಗಳಿಗೆ ಏನಾದ್ರು ಬೇಕಂತ ಕೇಳ್ತಾ ಇದ್ದೀನಿ. ಅವಳು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಸೊ ನೋಡಿ ಅವನಿಗೆ ಏನೇನು ತೊಗೊಂಡಿದ್ದೀನಿ, ಚಿಕ್ಕವನಲ್ವಾ, ಹಾಗಾಗಿ ಸ್ಪೈಡರ್ ಮ್ಯಾನ್ ಮತ್ತು ಯಾರೋ ಅದು ಲೇಸರ್ ಲೈಟ್ ಬಿಡ್ತಾರ ಹಾಂ ಯಾರ ಹತ್ರ ಇದೆ? ಪಾಪ ಹತ್ರ ಇದೆಯಾ? ಕಾರು, ಕಲರ್ ಕಾರು. ಅವ್ರ ಅಪ್ಪಂಗೂ ಸ್ವಲ್ಪ ಕಾರ್ ಕ್ರೇಜ್ ಜಾಸ್ತಿ ಅಂತ ಅಂದ್ಬಿಟ್ಟು ಇವನಿಗೂ ಕಾರ್ ಕ್ರೇಜ್ ತಗೊಂಡು ಇವಾಗಲೇ ಕಾರ್ ಓಡಿಸ್ತೀನಿ ಅಂತಲ್ಲ. ಹಾಂ ಅಲ್ಲೆಲ್ಲ ಹಿಡ್ಕೊಂಡು ಓಡಾಡ್ಬೇಕಲ್ವಾ? ಒಂದು ಹುಡುಗಿ ಕೊಟ್ಬಿಡಿ, ಅವನಿಗೆ ಕೊಡೋಣ, ಹಿಡ್ಕೊಂಡು ಆಟ ಆಡಲಿ. ಹಾಂ ಇವಳೇ ಚೆನ್ನಾಗಲ್ಲವಾ? ಮಾಡ ಚಿನ್ನ ಅವಳೇ ಚೆನ್ನಾಗಿದ್ದಿದ್ರಲ್ಲಿ. ಯಾವುದಮ್ಮ? ಅದೇ ಚೆನ್ನಾಗಿತ್ತು ಬಿಡು, ಕೊಡಿ ಹೋಗ್ಲಿ. ಇದೆ ಪಾರ್ಥಂಗೆ ಪಾರ್ಟ್ನರ್ ತಗೊಂಡಿದ್ದೀನಿ. ಅವ್ರ ಫೇಸ್ ಸ್ವಲ್ಪ ಯಾಕೋ ಸಿಟ್ಟು ಮಾಡ್ಕೊಂಡಿದ್ದಾಳೆ ನನ್ನ ಮಗಳು ಥರ. ನಾನು ತಗೊಂಡಿರೋದಲ್ಲಿ ಗಾಜಿಂದ ಅನ್ಸುತ್ತೆ. ಗಾಜಿಂದಿಲ್ವಾ? ಇದೆಲ್ಲ ಗಾಜಾ? ಅದೆಲ್ಲ ಮುಗಿಸ್ಕೊಂಡು ನಾವು ಪ್ರಸಾದದ ಕಡೆ ಹೊರಟ್ವಿ. ಪ್ರಸಾದ ಎಲ್ಲ ತಿನ್ಕೊಂಡು ಬರ್ತಿರುವಾಗ ನಮಗೆ ಕಾಣಿಸಿದಂಥ ಒಂದು ದೃಶ್ಯ, ಇವಾಗ ಸಮ್ಮರ್ ಆಗಿರೋದ್ರಿಂದ ಪ್ರಾಣಿಗಳಿಗೆ ಅವುಗಳಿಗೆ ನಮಗೆ ಎಷ್ಟಾಗುತ್ತೆ ಅಷ್ಟು ಕೂಡ ನಾವು ನೀರನ್ನು ನಾವು ಕುಡ್ಸೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವು ಯಾವುದಾದ್ರೂ ಒಂದು ಬೌಲಲ್ಲಿ ಇಟ್ಟರೆ ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ಹೆಲ್ಪ್ ಆಗುತ್ತೆ. ದೇವಸ್ಥಾನದ ಮುಂದೆ ಒಂದು ಮಂಕಿಗೆ ಒಬ್ಬರು ಬಾಟಲಲ್ಲಿ ನೀರು ಕುಡಿಸ್ತಾ ಇರೋದನ್ನು ನೋಡಿದೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ನೆಕ್ಸ್ಟು ಮತ್ತೆ ಈವ್ನಿಂಗು ಆವಾಗಲೇ ಹೇಳ್ದಂಗೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ದೇವಸ್ಥಾನ ಕ್ಲೋಸ್ ಇರುತ್ತೆ. 4 o'clock ಮತ್ತೆ ಓಪನ್ ಇರುತ್ತೆ. ನಾವು ಆವಾಗ ಕೂಡ ಒಂದು ದರ್ಶನ ಮಾಡಿ ಮುಗಿಸೋಣ ಅಂತ ಹೋದ್ವಿ. ಆವಾಗ ಸಿಕ್ಕಾಬಟ್ಟೆ ರಶ್ ಇತ್ತು. ಬಿಕಾಸ್ 2 o'clock 4 o'clockವರೆಗೂ ದರ್ಶನದ ಟೈಮು ಕ್ಲೋಸ್ ಆಗಿದ್ದರಿಂದ ಜನ ಎಲ್ಲ ತುಂಬ ರಶ್ ಇದ್ದರು. ಅದರ ಕ್ಲಿಪ್ಪಿಂಗ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಅಲ್ಲಿಂದ ಅಲ್ಲೇ ಸ್ವಲ್ಪ 1/2 ಕಿಲೋಮೀಟರ್ ದೂರದಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಬಟ್ ನಾವು ಹೋದಾಗ ಅಲ್ಲಿ ಕ್ಲೋಸ್ ಆಗಿತ್ತು. ಬಟ್ ಇನ್ಸೈಡ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ನೀವೇನಾದರೂ ಹೋದರೆ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದನ್ನು ಮಿಸ್ ಮಾಡಬೇಡಿ. ಮೊದಲೇ ನಾನಿಲ್ಲಿ ಹೇಳ್ದಾಗೆ ಮಂಚಾಲಮ್ಮ ದೇವಸ್ಥಾನದ ಜಾತ್ರೆ ಇತ್ತು ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ನನ್ನ ಕಂಪ್ಲೀಟ್ ಮಂತ್ರಾಲಯ ಲಾಗ್ ಇಲ್ಲಿಗೆ ಮುಗೀತು. ಸರೌಂಡಿಂಗ್ ಸ್ವಲ್ಪ ಪ್ಲೇಸಸ್ ಇದೆ, ಬಟ್ ಅದನ್ನು ನಾವು ನೋಡೋದಕ್ಕೆ ಹೋಗ್ತಾ ಇಲ್ಲ. ಬಿಕಾಸ್ ಹಬ್ಬ ಇರೋದ್ರಿಂದ ನಾವು ಕೂಡ ರಿಟರ್ನ್ ಆಗೋದಿದೆ. ಹಾಗಾಗಿ ನನ್ನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೇನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.